ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರಲ್ಲಿ ರಾವಣನಾಗಿ ನಮ್ಮ ಕನ್ನಡಿಗ ಯಶ್ ಗರ್ಜಿಸ್ತಿದ್ದಾರೆ, ಸಿಂಹನಂತೆ ಗರ್ಜಿಸ್ತಿದ್ದಾರೆ. ಒಬ್ಬ ಕನ್ನಡದ ನಟ ಈ ರೇಂಜ್ಗೆ ಬೆಳೆಯೋದು ನಮಗೂ ಕೂಡ ಹೆಮ್ಮೆ. ಅದಾದಮೇಲೆ ರಾಮನಾಗಿ ರಣಬೀರ್ ಕಪೂರ್ ಕೂಡ ಸ್ಲಿಮ್ ಆಗಿ, ಟೋನ್ ಆಗಿ, ಫೇರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಸೀತಾ ಮಾತೆಯಾಗಿ ಸಾಯಿ ಪಲ್ಲವಿಯವರ ಕ್ಯಾಸ್ಟ್ ಮಾಡಿದಾಗಿಂದನೂ ಕೂಡ ಸಾಯಿ ಪಲ್ಲವಿಯವರು ಈ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಯಾಕಂದರೆ ಅವ್ರ ಎಕ್ಸ್ಪೆಕ್ಟೇಷನ್ನೇ ಬೇರೆ. ನಾವು ಯಾಕಂದರೆ ಸೀತಾ ಮಾತೆಯನ್ನೇ ನೋಡಿಲ್ಲ, ಸೀತಾ ಮಾತೆ ಹಿಂಗಿರ್ಬೋದು ಅಂತ ತುಂಬ ತಲೆಯಲ್ಲಿ ಕೂತ್ಕೊಂಡಿದೆ ನಮ್ಮ ಎಲ್ಲರ ಮೈಂಡಲ್ಲೂ. ಅದಕ್ಕಾಗಿ ಈ ರೀತಿ ಆಗ್ತಿರ್ಬೋದು ಅಂತ ನನಗನ್ಸುತ್ತೆ ಪರ್ಸ್ನಲ್ ಆಗಿ. ಯಾಕಂದರೆ ಸಾಯಿ ಪಲ್ಲವಿಯವರು ಕೂಡ ಒಳ್ಳೆ ಗುಡ್ ಆ್ಯಕ್ಟ್ರೆಸ್ ಅವರು ನಮ್ಮ ಇಂಡಿಯಾದಲ್ಲಿ. ಯಾಕಂದರೆ ಭಾರಿ ಸೂಕ್ಷ್ಮವಾಗಿ ಎಕ್ಸ್ಪ್ರೆಷನ್ ಕೊಟ್ಟು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ ಅವರು ಕೂಡ. ಮತ್ತು ಇನ್ನೊಂದು ಬೇಜಾರಾಗೋ ವಿಷಯ ಏನಂದರೆ, ಹನುಮಾನ್ನ ತೋರಿಸಿಲ್ಲ ಈ ಟ್ರೇಲರಲ್ಲಿ. ನಮ್ಮ ಹನುಮಂತ ಆಂಜನೇಯ ಸ್ವಾಮಿಯನ್ನು ನೋಡ್ಬೇಕು ನಾವು. ನೆಕ್ಸ್ಟ್ ಗ್ಲಿಮ್ಸಲ್ಲಿ ಅವ್ರದ್ದೇ ಇರ್ಬೋದು. ನಿತೇಶ್ ತಿವಾರಿ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂದ್ಕೊಳ್ತಿದ್ದೀವಿ ನಾವೆಲ್ಲರೂ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆದರೆ ಮೂವಿ ಚೆನ್ನಾಗಿರಲಿ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಹಿಂಗಿರ್ಬೋದು ಅಂದ್ಕೊಳ್ಳಲ್ಲ. ಒಟ್ಟಿನಲ್ಲಿ ಓವರಾಲಾಗಿ ಚೆನ್ನಾಗಿದೆ ಟ್ರೈಲರು. ಮ್ಯೂಸಿಕ್ಕು ಪ್ರತಿ ಒಂದು ಸೀನಲ್ಲೂ ಹಿಡಿದು ಕೂಡಿಸುತ್ತೆ. ಆ್ಯನ್ಸ್ ಮತ್ತು ಎ ಆರ್ ರೆಹಮಾನ್ ಅವರು ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡ್ಕೊಂಡಿದ್ದಾರೆ. ವಿಜುವಲೈಸೇಷನು, ಫೋಟೋಗ್ರಾಫಿ ಪ್ರತಿ ಒಂದು ಚೆನ್ನಾಗಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದ್ದಾವೆ. ಆದರೆ ಮಧ್ಯದಲ್ಲಿ ಕೆಲವೊಂದಿಷ್ಟು ರಾಕ್ಷಸರೆಲ್ಲ ಬಂದು ಹೋಗ್ತಾರಲ್ಲ, ಅದು ರಾಕ್ಷಸರಂದರೆ ಈ ಕಾರ್ಟೂನ್ ಥರ ರಾಕ್ಷಸರು ಬಂದು ಹೋಗ್ತಾರಲ್ಲ, ನನಗೆ ಅದು ಯಾಕೋ ಪರ್ಸ್ನಲಾಗಿ ಇಷ್ಟ ಆಗ್ತಿಲ್ಲ. ಅದನ್ನು ಇನ್ನೂ ಬೆಟರಾಗಿ ಮಾಡಬಹುದಿತ್ತು. ಅದು ಬಿಟ್ಟರೆ ಈಗ ರಾಮ ಕಾಡಿಗೆ ಹೋದ್ಮೇಲೆ ಗಡ್ಡ ಬಿಡಬೇಕು ಅದೆಲ್ಲ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಅದು ಯಾವ ರೀತಿ ಡಿಫೈನ್ ಅಂತ ನನಗೂ ಗೊತ್ತಾಗ್ತಿಲ್ಲ. ಈಗ ರಾಮ ಒಬ್ಬ ದೇವರ ರೂಪ, ಅದರಿಂದ ಅವರಿಗೆ ಏನಂತನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೂ ಯಾರೆಲ್ಲ ಟ್ರೇಲರ್ ನೋಡಿಲ್ಲ, ಹೋಗಿ ಟ್ರೇಲರ್ ನೋಡಿ. ಟ್ರೇಲರ್ ಮಾತ್ರ ಸೂಪರ್ ಆಗಿದೆ. ಎಲ್ರಿಗೂ ನಮಸ್ಕಾರ.